ಎಲ್ಲರಿಗೂ ನಮಸ್ಕಾರ. ನಾನು ವೀರೇಶ್ ಅಂತ. ಪುಸ್ತಕ ಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಈ ಚಾನಲ್ನ ಪ್ರಮುಖ ಉದ್ದೇಶ ಅಂದರೆ ತಮಗೆಲ್ಲ ತಿಳಿದಿರೋ ಹಾಗೆ ಪುಸ್ತಕಗಳನ್ನು, ಅದರಲ್ಲೂ ಕನ್ನಡ ಪುಸ್ತಕಗಳನ್ನು ಹೆಚ್ಚು ಜನ ಓದಲಿ ಅಂತ ಉತ್ತೇಜನ ಕೊಡುವಂಥದ್ದೇ ಈ ಚಾನಲ್ನ ಪ್ರಮುಖ ಉದ್ದೇಶ. ಇವತ್ತು ನಾನು ಪರಿಚಯಿಸ್ತಾರಂಥ ಪುಸ್ತಕ ಅಂದರೆ ಸಾರ್ಥ ಅಂತ. ಇದನ್ನು ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ಬರೆದಿರೋವಂಥದ್ದು. ಸಾರ್ಥ ಇದರ ಅರ್ಥ ಏನಂದರೆ ಒಂದು ಕ್ಯಾರವನ್ ವ್ಯಾಪಾರ ಅಂತ. ನಾವೆಲ್ಲ ಈಗೇನು ನೋಡ್ತಾ ಇದ್ದೀವಿ ಕ್ಯಾರವನ್, ಆ ಕ್ಯಾರವನ್ ಅಲ್ಲ. ಹೆಸರುಗತ್ತೆ, ಆನೆ, ಕುದುರೆ ಈ ಥರ ಎಲ್ಲ ಪ್ರಾಣಿಗಳನ್ನು ಯೂಸ್ ಮಾಡಿಕೊಂಡು ಅದರ ಮೇಲೆ ಸಾಮಾನುಗಳನ್ನು, ಸರಂಜಾಮುಗಳನ್ನು ಹೇರ್ಕೊಂಡು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಿ ಮಾಡುವಂಥ ಒಂದು ಪೋರ್ಟಬಲ್ ಬಿಸ್ನೆಸ್ ಅಂತ ಕರಿಬೋದು. ಇದುವರೆಗೂ ನಾನೇನು ವಿಡಿಯೋ ಮಾಡ್ತಿದ್ದೆ, ಕೆಲವೊಂದು ಪುಸ್ತಕಗಳನ್ನು ವಿಮರ್ಶೆ ಅಥವಾ ಪರಿಚಯ ಮಾಡಿಕೊಡ್ತಾರೆ ಅಂತ ವಿಡಿಯೋಗಳಲ್ಲಿ ನೀವು ನೋಡ್ಬೋದು. ಮುಂಚಿನ ವಿಡಿಯೋಗಳಲ್ಲಿ ಸ್ವಾತಂತ್ರ್ಯ ಪೂರ್ವ ಅಥವಾ ಸ್ವಾತಂತ್ರ್ಯ ನಂತರದ್ದು ಕಾಲಘಟ್ಟದಲ್ಲಿದೆ. ಬಟ್ ಈ ಪುಸ್ತಕ ಏನಿದೆಯಲ್ಲ ಸಾರ್ಥ ಅಂತ, ಇದು ನಡೆಯುವಂಥದ್ದು ರಾಷ್ಟ್ರಕೂಟರ ಕಾಲದಲ್ಲಿ, ಅಂದರೆ ಒಂದು ಆಲ್ಮೋಸ್ಟ್ 8ನೇ ಶತಮಾನ ಅಂತ ಹೇಳ್ಬೋದು. ಅಂದರೆ ಆ ಒಂದು ಹಳೆಯ ಯುಗಕ್ಕೆ ನಿಮಗೆ ಕರ್ಕೊಂಡೋಗುತ್ತೆ ಓದ್ತಾ. ದಯವಿಟ್ಟು ಈ ಪುಸ್ತಕನ ಎಲ್ಲರೂ ಪರ್ಚೇಸ್ ಮಾಡಿ ಓದಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇದರ ಹೈಲೈಟ್ಸ್ ನಾನು ಹೇಳ್ತಾ ಹೋಗ್ತೀನಿ. ತಾರಾವತಿ ಅಂತ ಒಂದು ಊರು, ಅದನ್ನು ಆಳ್ತಿರೋಂಥ ರಾಜನ ಹೆಸರು ಬಂದು ಅಮರುಕ ಅಂತ. ಅವನ ಸ್ನೇಹಿತ ನಾಗಭಟ್ಟ ಅಂತ. ಈ ಅಮರುಕಂಗೆ ಏನು ಆಸೆ ಇರುತ್ತೆ ಅಂದರೆ ಈ ಸಾರ್ಥದ್ದು ರಹಸ್ಯಗಳನ್ನ ತಿಳ್ಕೊಳಕ್ಕೆ. ರಹಸ್ಯ ಅಂದರೆ ಅವರು ಸಾಮಾನು ಸರಂಜಾಮುಗಳನ್ನ ಈಗ ಬಿಸ್ನೆಸ್ ಮಾಡೋಕ್ಕಿಂತ ಮುಂಚೆ ಎಲ್ಲಿ ಪರ್ಚೇಸ್ ಮಾಡ್ತಾರೆ, ಎಷ್ಟು ಬೆಲೆಗೆ ಕೊಂಡ್ಕೊತಾರೆ, ಅದನ್ನು ಎಷ್ಟು ಲಾಭ ಇಟ್ಟು ಮಾರ್ತಾರೆ, ಈ ಥರ ಎಲ್ಲ ಕೆಲವೊಂದು ಟ್ರೇಡ್ ಸೀಕ್ರೆಟ್ಸ್ ಅಂತ ಏನು ನಾವು ಈಗ ಕರಿತೀವಿ, ಅದನ್ನೆಲ್ಲ ತಿಳ್ಕೊಂಬ ಅಂತ ಹೇಳಿ ಅವನ ಆತ್ಮೀಯ ಸ್ನೇಹಿತ ನಾಗಭಟ್ಟ ಅನ್ನೋರಿಗೆ ಹೇಳ್ತಾರೆ. ಆ ನಾಗಭಟ್ಟ ಅನ್ನೋನೇ ಈಗ ಒಂದು ಸಾರ್ಥ ಪುಸ್ತಕದ ಕಥಾನಾಯಕ. ಸರಿ ಅಂತ ಅವರು ಹಾಗೆ, ಈಗ ನಾವೇನು ಟ್ರೇಡ್ ಸೀಕ್ರೆಟ್ಸ್ ಅಂತ ನಾನು ಆಗಲೇ ಹೇಳಿದೆ, ಆ ಸೀಕ್ರೆಟನ್ನು ನಾನು ತಿಳ್ಕೊಳಕ್ಕೆ ಬಂದಿದ್ದೀನಿ ಅಂದರೆ ಆ ಸಾರ್ಥ ತಂಡ ಏನಿರುತ್ತೆ, ಅವರು ಆ ತಂಡ ಇವನ ಹತ್ರನೂ ಬಿಟ್ಕೊಳೋದ ನಾಗಭಟ್ಟನ್ನು. ಅದಕ್ಕೇನು ಮಾಡ್ತಾನೆ ಅಂದರೆ, ನಾನೊಂದು ತರ್ಕ ಪಂಡಿತ, ಮೀಮಾಂಸೆ ಪಂಡಿತ ಅಂಥೇಳಿ ಕಾಶಿ ಇದಕ್ಕೆ ಹೋಗ್ಬೇಕು, ನಾನು ಅಲ್ಲಿ ಜ್ಞಾನಾರ್ಜನೆಗೆ ಹೋಗ್ಬೇಕಂತ ಹೇಳಿ ಅವ್ರ ತಂಡನ ಸೇರ್ಕೊತಾನೆ. ಸರಿ ಅಂಥೇಳಿ ದಾರಿ ಉದ್ದಕ್ಕೂ ಏನೇನು ಚಾಲೆಂಜಸ್ ಬರುತ್ತೆ ಅಂತ ನೀವು ಓದ್ಬೋದು ಈ ಪುಸ್ತಕದಲ್ಲಿ. ಕೊನೆಗೆ ಏನಾಗುತ್ತೆ ಅಂದರೆ, ಒಂದು ಬೌದ್ಧ ಮಠದ ಥರ ಏನಿರುತ್ತೆ, ದೇವಾಲಯದ ಥರ ಇರೋವಂಥ ಒಂದು ಊರು ಬರುತ್ತೆ. ಇಲ್ಲಿಂದ ನೀವು ಬೇರೆ ಸಾರ್ಥದ್ದು ಒಂದು ತಂಡ ಬರುತ್ತೆ, ಅವ್ರ ಜೊತೆಗೆ ಹೋಗಿ ನಾವು ಬೇರೆ ಕಾಶಿಗೆ ಹೋಗೋದಿಲ್ಲ, ಬೇರೆ ಊರಿಗೆ ಹೋಗ್ತೀವಿ ಅಂತ ಹೇಳಿ ಅವ್ರನ್ನ ಬಿಟ್ಟು ಹೋಗ್ತಾರೆ. ಅಲ್ಲಿಂದ ಈ ಒಂದು ಕಥೆನೇ ಒಂದು ಫುಲ್ ಡಿವಿಯೇಷನ್ ಆಗಿಬಿಡುತ್ತೆ ನಾಗಭಟ್ಟ ಅವನ ಜೀವನದಲ್ಲಿ. ಅಲ್ಲಿ ನಾಟಕ ಮಾಡಬೇಕಾಗತ್ತೆ, ಅಂದರೆ ಒಂದು ಪಾರ್ಟ್ ಮಾಡಬೇಕಾಗತ್ತೆ. ಕೃಷ್ಣನ ಪಾರ್ಟ್ ಮಾಡ್ತಾನೆ. ಆ ಕೃಷ್ಣನ ಪಾರ್ಟ್ ಮಾಡಬೇಕಾದ್ರೆ ಒಂದು ರೂಪವತಿ, ತುಂಬ ರೂಪವತಿ ಇರೋವಂಥ ಒಂದು ಹುಡುಗಿ ಪರಿಚಯ ಆಗುತ್ತೆ, ಚಂದ್ರಿಕೆ ಅಂತ ಅವಳ ಹೆಸರು. ಅವರಿಬ್ಬರಲ್ಲೂ ಪ್ರೇಮಾಂಕುರ ಆಗುತ್ತೆ. ಅದಾದಮೇಲೆ ಒಬ್ರಿಗೊಬ್ರು ಹೇಳ್ಕೊಳಲ್ಲ ಈ ಥರ ಪ್ರೇಮಾಂಕುರ ಆಗಿದೆ ಅಂತ. ಹೀಗೆ ಕತೆ ಮುಂದುವರಿತಾ ಹೋಗುತ್ತೆ. ಅದಾದಮೇಲೆ ಹೋಗ್ತಾ ಇನ್ನು ಅವರಿಬ್ಬರು ಸ್ಟೋರಿ ಒಬ್ರಿಗೊಬ್ರು ಹೇಳ್ಕೊತಾರೆ. ಇವನು ಲೈಫಲ್ಲಿ ಒಂದು ಶೂನ್ಯ ಭಾವ ಅಂತೇನು ಕರಿತೀವಿ, ಅಂದರೆ ನಾವು ಏನಕ್ಕೆ ಬಂದೆ, ನಾನು ಸಾರ್ಥದ್ದು ಸೀಕ್ರೆಟ್ನ ತಿಳ್ಕೊಳಕ್ಕೆ ಬಂದೆ, ರಹಸ್ಯಗಳ್ನ. ಬಟ್ ಇವಾಗ ನಾನು ಆ ಕೆಲಸ ಮಾಡ್ತಾಯಿಲ್ಲ, ಅದ್ರ ಮೇಲೆ ಇಂಟ್ರೆಸ್ಟೂ ಇಲ್ಲ ನನಗೆ. ನಾನು ಲೈಫ್ ಎಲ್ಲಿ ಹೋಗ್ತಿದೆ ಅನ್ನೋದೇ ಅವನಿಗೆ ಒಂದು ಅವನ ಲೈಫ್ ಅವನಿಗೆ ಒಂದು ಕ್ವಶನ್ ಮಾರ್ಕ್ ಥರ ಉಳ್ಕೊಳುತ್ತೆ. ಕೊನೆಗೆ ಒಬ್ಬ ನಾಟಕದ ಪಾರ್ಟ್ ಮಾಡ್ತಾನೆ. ಅದಾಗಿ ಯಾರಿಗೂ ಹೇಳ್ದೆ ಕೇಳದೆ ಮುಂದೆ ಹೋಗ್ತಾನೆ, ಅಗೋರಿ ಆಗ್ತಾನೆ, ಮಂತ್ರವಾದಿ ಥರ ಆಗ್ತಾನೆ. ಅದಾಗಿ ಸ್ವಲ್ಪ ದಿನಕ್ಕೆ ಒಂದು ಸ್ವಲ್ಪ ವರ್ಷಗಳಾದ ನಂತರ ಮತ್ತೆ ವಾಪಸ್ಸು ಚಂದ್ರಿಕೆ ಇರುವಂಥ ಊರಿಗೆ ಬರ್ತಾನೆ. ಕೊನೆಗೆ ಮತ್ತು ಚಂದ್ರಿಕೆ ಹಿನ್ನೆಲೆ ಏನಿದೆ ಅಂತ ಎಲ್ಲ ತಿಳ್ಕೊಂಡಾದಮೇಲೆ, ಅಂದರೆ ಅವಳ ಪಾಸ್ಟ್ ಲೈಫ್ ಎಲ್ಲ ತಿಳ್ಕೊತಾನೆ. ಅದಾದಮೇಲೆ ತುಂಬ ಮತ್ತು ಅವನಿಗೆ ಮತ್ತು ಅವನ ಲೈಫಲ್ಲಿ ಬೋರ್ ಹೊಡೆಯೋಕ್ಕೆ ಶುರು ಆಗುತ್ತೆ. ಕೊನೆಗೆ ಏನು ಮಾಡ್ತಾನೆ ಅಂದರೆ, ಯಾರಿಗೂ ಹೇಳ್ದೆ ಕೇಳಿದೆ ಅವನೇನು ಬೌದ್ಧ ದೇವಾಲಯ ಇರುವಂಥ ಒಂದು ಊರಿಗೆ ಬರ್ತಾನೆ ಅಂತ ಹೇಳಿದ್ನಲ್ಲ, ಅಲ್ಲಿ ಒಬ್ಬರು ಗುರುಗಳು ಸಿಕ್ಕಿರ್ತಾರೆ ಅವರಿಗೆ, ನಾಗಭಟ್ಟ ಅನ್ನೋನಿಗೆ. ಕೊನೆಗೆ ಈ ಥರ ನನಗೆ ತುಂಬ ಶೂನ್ಯ ಭಾವ ಆವರಿಸಿದೆ ಅಂತ ಹೇಳಿ ಅವನ ಕಥೆಯೆಲ್ಲ ಹೇಳ್ಕೊತಾನೆ ಹಿಂಗೆ ಅಂತ. ಅವಾಗ ಅವರು ನಾಳಂದ ವಿಶ್ವವಿದ್ಯಾಲಯಕ್ಕೆ ಕಳಿಸ್ತಾರೆ. ಅಂದರೆ ಇವನೇನು ತಿಳ್ಕೊತಾನೆ ಅಂದರೆ, ಬೌದ್ಧ ಧರ್ಮ ಸ್ವೀಕಾರ ಮಾಡಲಿಕ್ಕೆ ಏನಾದರೂ ಇವ್ರು ಪ್ರೆಷರ್ ಹಾಕ್ತೀರಾ ನನ್ನ ಮೇಲೆ ಅಂತ ಹೇಳ್ತಾರೆ. ನಾನು ನಿಮಗೆ ಯಾವುದೇ ರೀತಿ ಪ್ರೆಷರ್ ಹಾಕ್ತಾ ಇಲ್ಲ, ನೀವು ಅಲ್ಲಿಗೆ ಒಂದು ಸಲ ಹೋಗಿ ಬನ್ನಿ ಅಂತ ಹೇಳ್ತಾರೆ. ಎಸ್.ಎಲ್. ಭೈರಪ್ಪನವ್ರು ಎಷ್ಟು ಚೆನ್ನಾಗಿ ನಾಳಂದ ಯೂನಿವರ್ಸಿಟಿ ಇತ್ತು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂದರೆ, ಅದನ್ನು ಓದ್ತಾ ಇದ್ದಂಗ್ಲೇ ಒಂದು ಗೂಸ್ ಬಂಪ್ಸ್ ಅಂತೇನು ಕರಿತೀವಿ, ಮೈ
ಒಂಥರ ರೋಮಾಂಚನ ಆಗುತ್ತೆ. ಮತ್ತು ಈಗ ನಾಶವಾಗಿದೆಯಲ್ಲ ಅಂತ ಅಷ್ಟೇ ಬೇಜಾರು ಆಗುತ್ತೆ. ಕೊನೆಗೆ ಅಲ್ಲೊಬ್ಬರು ವಯಸ್ಸಾದವರು ಪರಿಚಯ ಆಗುತ್ತೆ. ಅವ್ರ ಹೆಸರು ಕುಮಾರಿಲಾ ಭಟ್ರು ಅಂತ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಈ ಕುಮಾರಿಲಾ ಭಟ್ರು ಅಂದರೆ ಯಾರಂದರೆ ಇವನ ನಾಗಭಟ್ಟನ ಗುರುಗಳು ಅಂದರೆ ನಾಗಭಟ್ಟನ ಗುರುಗಳ ಹೆಸರು ಬಂದರು ಮಂಡನ ಮಿಶ್ರ ಅಂತ. ಅವರ ರಿಲೇಟಿವೇ ಆಗಬೇಕು ಈ ಒಂದು ಪುಸ್ತಕದಲ್ಲಿ ಹೇಳಿರೋ ಹಂಗೆ. ಮಂಡನ ಮಿಶ್ರ ಅವ್ರ ಗುರುಗಳು ಕುಮಾರಿಲಾ ಭಟ್ಟರು ಅಂತ. ಅವ್ರು ಏನು ಮಾಡಿರ್ತಾರೆ ಅಂದರೆ ಬೌದ್ಧ ಧರ್ಮನ ಉದ್ದ ಅಗಲ ತಿಳ್ಕೊಬೇಕಂತೇಳಿ ಈ ಒಂದು ಅವರು ಹಿಂದೂ ಆಗಿದ್ರು, ಅಪ್ಪಟ ಹಿಂದೂ ಆಗಿದ್ರು ಬೌದ್ಧ ಧರ್ಮದವ್ರ ಥರ ಅಲ್ಲಿ ಹೋಗಿರ್ತಾರೆ ಅನ್ನೋದು ಅದು ಕೂಡ ಒಂದು ತುಂಬ ದೊಡ್ಡ ಕಥಾಹಂದರ ಇದೆ. ಇದನ್ನು ಓದಿದ್ರೇ ಹೆಚ್ಚು ತಿಳ್ಕೊಳಕ್ಕೆ ಸಾಧ್ಯ ಆಗೋದು. ಕೊನೆಗೇನಾಗುತ್ತೆ ಅಂದರೆ ಕುಮಾರಿಲಾ ಭಟ್ರು ಭೇಟಿಯಾದ ನಂತರ ಮತ್ತೆ ಮಂಡನ ಮಿಶ್ರ ಅವರು ಭೇಟಿ ಪುನಃ ಆಗುತ್ತೆ. ಅಂದರೆ ಪೂರ್ವಾಶ್ರಮ ಬಿಟ್ಟು ಮತ್ತೆ ಇವರು ಭೇಟಿಯಾಗುತ್ತೆ ಮಂಡನ ಮಿಶ್ರ ಅವ್ರದ್ದು. ಮಂಡನ ಮಿಶ್ರ ಅವರಿಗೆ ಒಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಇಲ್ಲಿ ಇರೋದೇನೆಂದರೆ ಆದಿಶಂಕರಾಚಾರ್ಯರು ಬರ್ತಾರೆ. ಒಂದು ಡಿಬೇಟ್ ಅಂತ ಈಗೇನು ಕರಿತೀವಿ ಹಾಗೆ ಒಂದು ವಾದ ಪ್ರತಿವಾದ ನಡೆದು ಒಬ್ರಿಗೆ ಯಾರು ಸೋಲ್ತಾರೆ ಅವರು ಗೆದ್ದವ್ರ ಶಿಷ್ಯ ಆಗಬೇಕು. ಇದು ಆವಾಗಿನ ಕಾಲದಿಂದನೂ ಬಂದಿರೋವಂಥದ್ದು ಆಗಿನ ಕಾಲಘಟ್ಟದಲ್ಲಿ. ಅದೇ ಥರ ಒಂದು ಕಾಂಪಿಟೇಷನಿಗೆ ಜಡ್ಜ್ ಯಾರು ಆಗ್ತಾರೆ ಅಂದರೆ ಮಂಡನ ಮಿಶ್ರ ಅವರ ಧರ್ಮಪತ್ನಿ ಭಾರತೀ ದೇವಿ ಅಂತ ಅವ್ರ ಹೆಸರು. ಕೊನೆಗೇನಾಗುತ್ತೆ ಅಂದರೆ ಇವರು ಶಂಕರಾಚಾರ್ಯರು ಗೆಲ್ತಾರೆ. ಈ ವಾದ ಪ್ರತಿವಾದದಲ್ಲಿ ಅವರೇ ಗೆಲ್ತಾರೆ. ಇನ್ನೇನು ಅವರೇನು ಧರ್ಮಪತ್ನಿ ಇರ್ತಾರಲ್ಲ ಭಾರತೀ ದೇವಿ ಅನ್ನೋರು, ಅವರು ಇನ್ನೇನು ಜಡ್ಜ್ಮೆಂಟ್ ಕೊಡಬೇಕನ್ನೋ ಟೈಮಲ್ಲಿ ಒಂದು ಕ್ವಶನ್ ಕೇಳ್ತಾರೆ ಶಂಕರಾಚಾರ್ಯರಿಗೆ. ಆ ಒಂದು ಕ್ವಶನ್ ಕೇಳಿದಾಗ ಇವರಿಗೆ ಏನು ಹೇಳಬೇಕಂತಲೇ ಗೊತ್ತಾಗಲ್ಲ. ಅವರು ನಂಗೆ ಒಂದು ಸ್ವಲ್ಪ ಟೈಮ್ ಬೇಕಂತೇಳಿ ಪರಕಾಯ ಪ್ರವೇಶ ಯಾವ ರೀತಿ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದಾದಮೇಲೆ ಮತ್ತೆ ವಾಪಸ್ ಬಂದು ಹೇಳ್ತಾರೆ ಮತ್ತು ಈ ಥರ ನೀವು ಏನು ಕೇಳಿದ್ರಿ ಪ್ರಶ್ನೆ ಅದಕ್ಕೆ ಇದೇ ಉತ್ತರ ಅಂತ ಹೇಳ್ತಾರೆ. ಇದಾದ ನಂತರ ಮತ್ತೆ ಇವರು ಚಂದ್ರಿಕೆ ಮತ್ತು ನಾಗಭಟ್ಟ ಅನ್ನೋರು ಭೇಟಿ ಮಾಡ್ತಾರೆ. ಅವ್ರ ಮೇಲೆ ಅರಬ್ಬರ ದಾಳಿಯಾಗಿ ಚಿತ್ರಹಿಂಸೆ ಅನುಭವಿಸಿ ಕೊನೆಗೆ ಬಿಡುಗಡೆನೇ ಹೋಗುತ್ತೆ. ಅದಾದಮೇಲೆ ಚಂದ್ರಿಕೆ ಗುರುಗಳು, ಆ್ಯಕ್ಚುಲಿ ಚಂದ್ರಿಕೆ ಅನ್ನೋರು ಯೋಗಪಟು. ಅವರು ನಾಟಕಕಾರ್ತಿ ಅಷ್ಟೇ ಅಲ್ಲದೆ ಅಭಿನೇತ್ರಿ ಅಷ್ಟೇ ಅಲ್ಲದೆ ಅವರು ಯೋಗಪಟುನೂ ಹೌದು. ಅವ್ರ ಗುರುಗಳು ಕೂಡ ಭೇಟಿಯಾಗಿ ಕೊನೆಗೆ ಅವರಿಬ್ಬರು ಮದುವೆ ಆಗೋದ್ರಲ್ಲಿ ಈ ಒಂದು ಕಾದಂಬರಿ ಮುಗಿಯುತ್ತೆ. ನಾನು ಮುಂಚೆನೇ ಹೇಳ್ದಂಗೆ ಜಸ್ಟ್ ನಾನು ಹೈಲೈಟ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ ಅಷ್ಟೇ. ಇದೊಂದು ಓದ್ತಾ ಹೋದರೆ ನಿಮ್ಮ ಮುಂದೆ ಬೇರೆ ಪ್ರಪಂಚನೇ ಒಂದು ಅನಾವರಣಗೊಳ್ಳುತ್ತೆ. ದಯಮಾಡಿ ಈ ಪುಸ್ತಕನ ಎಲ್ಲರೂ ಪರ್ಚೇಸ್ ಮಾಡಿ ಓದಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಪುಸ್ತಕ ಪ್ರಿಯ ಯೂಟ್ಯೂಬ್ ಚಾನಲ್ನ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಸ್ನ ನೋಡಬೇಕಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಧನ್ಯವಾದಗಳು.